ಇವಾಗೆಲ್ಲ ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ. ಬನ್ನಿ. ಬನ್ನಿ ಮೇಲೆ ಸಿಕ್ಕೋಣ. ಓಕೆ ಹಾಂ. రామచంద్రుడితడు రఘువీరుడు రామచంద్రుడితడు రఘువీరుడు కామిత ఫలమూలియ కలిగనిందరికి రామచంద్రుడితడు రఘువీరుడు. ಅಲ್ಲೋಡ ದೇವ್ರಲೇ, ಬೆಟ್ಟದ ಕೆಳಗಡೆ ಇದೆ, ಮೇಲೆ ಹೋಗ್ಬೇಕು ಗಾಡೀಲಿಗ. ಆ್ಯಕ್ಚುಲಿ ಗೈಸ್ ಒಬ್ಬರು ಫೋಟೋ ಕೇಳಿದ್ರು, ಅದಕ್ಕೆ ತಗೊಳ್ಳಿ ಅಂತ ಇದು ಮಾಡಿದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಇದು ನನ್ನ KTM ಡ್ಯೂಕ್ 200 ಬರ್ತಾ ಇರೋದು, 2ನೇ ಸಲ ಬರ್ತಾ ಇರೋದು. ಬನ್ನಿ ಮೇಲೆ ಸಿಕ್ಕೋಣ. ಓಕೆ ಹಾಂ. ಸೊ ಫ್ರೆಂಡ್ಸ್ ಬನ್ನಿ, ಈಗ ಬೆಟ್ಟದ ಮೇಲೆ ಹೋಗೋಣ. ಬೆಟ್ಟದ ಮೇಲೆ ಹೋಗ್ಬಿಟ್ಟು ಇಲ್ಲಿ ಬ್ಯಾಗೆಲ್ಲ ಸ್ಕ್ಯಾನ್ ಮಾಡಿಸಿ ಸಾಕಾಗಿರುತ್ತೆ. ಗೋವಿಂದ ಗೋವಿಂದ. ರಾಮಚಂದ್ರುಡಿತಡು ರಘುವೀರುಡು ರಾಮಚಂದ್ರುಡಿತಡು ರಘುವೀರುಡು ಕಾಮಿತ. ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ. ಬನ್ನಿ. ಫ್ರೆಂಡ್ಸ್ ಬ್ಯಾಗೆಲ್ಲ ಚೆಕ್ಕಿಂಗ್ ಆಯಿತು. ಕಾಣಿಸ್ತಾ ಇರೋದು ಅಲ್ಲಿ ಗಾಳಿ ಗೋಪುರ, ತುಂಬ ರಶ್ ಇದೆ. ಗೋವಿಂದ ಗೋವಿಂದ. ಬೆಟ್ಟದ ಮೇಲ್ಗಡೆ ಹೋಗೋಣ, ಎಲ್ರನ್ನ ಕಾಪಾಡಪ್ಪ. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ತಿರುಮಲ ಬೆಟ್ಟಕ್ಕೆ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸು, ಒಂಥರ ನೆಮ್ಮದಿ, ಒಂಥರ ಖುಷಿ. ಚೆನ್ನಾಗಿದೆ ಒಂಥರ. ನಾನು ಲಾಸ್ಟ್ ಟೈಮ್ ಬಂದಾಗ ಫುಲ್ ಫಾಗ್, ಇಲ್ಲಿ ಫುಲ್ ಮಳೆ. ಆ ಟೈಮ್ ಮಳೆ ಬೆಟ್ಟದ ಮೇಲೆಲ್ಲ. ಸಮ್ಮರ್ ಅಲ್ವಾ, ಸೊ ಮಳೆ ಗಿಳೆ ಎಲ್ಲ ಏನಿಲ್ಲ. ಬಟ್ ಸಕ್ಕತ್ತಾಗಿದೆ ವ್ಯೂ ಮಾತ್ರ ನೋಡೋದಕ್ಕೆ. ಬಸ್ ಕಾರಲ್ಲಿ ಬರೋ ಮಜಕ್ಕಿಂತ ಜಾಸ್ತಿ ಬೈಕಲ್ಲಿ ಬಂದರೆ ಒಂದ್ಸತಿ ಮಜಾ ಸಿಗುತ್ತೆ, ಏನೋ ಗೊತ್ತಿಲ್ಲ. ಟ್ರಿಪ್ ಇದೆಯಲ್ಲ, ಸೋಲೋ ಒಬ್ಬನೇ ಬಂದಿದ್ದೀನಿ. ಲಾಸ್ಟ್ ಟೈಮ್ ಗಾಡೀಲಿ ಬಂದಾಗ ಇಬ್ಬರು ಬಂದಿದ್ವಿ, ಸೊ ಒಬ್ಬನೇ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಸಕ್ಕತ್ತಾಗಿದೆ ಮಾತ್ರ ಇಲ್ಲಿಂದ ವ್ಯೂ ನೋಡೋದಕ್ಕೆ. ನಾನು 300 ರೂಪಾಯಿ ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡು ಬಂದಿರೋದು. 3 ತಿಂಗಳು ಮುಂಚೆನೇ ನಾನು ಈ ಒಂದು ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ದೆ, ಸೊ TTD ವೆಬ್ಸೈಟಲ್ಲಿ. ನನಗೆ ಇವತ್ತು ಸಂಜೆ 7 ಗಂಟೆಗೆ ದರ್ಶನ ಆಗುತ್ತೆ, ವೆಂಕಟೇಶ್ವರ ಸ್ವಾಮಿ ದರ್ಶನ ಆಗುತ್ತೆ. ಅದಾದಮೇಲೆ ನೈಟು ನಾನು ಇಲ್ಲೇ ಸ್ಟೇ ಆಗ್ತೀನಿ. ನೈಟ್ ಇಲ್ಲೇ ಸ್ಟೇ ಆದ ನಂತರ ಮಾರ್ನಿಂಗ್ 6 ಗಂಟೆಗೆ ಬೆಟ್ಟದಿಂದ ಹೋಗೋದಕ್ಕೆ ಬಿಡ್ತಾರೆ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಬೆಟ್ಟದಿಂದ ಕೆಳಗಡೆ ಹೋಗೋದಕ್ಕೆ ಬಿಡ್ತಾರೆ. ಗಂಟೆಗೆ ಬೆಟ್ಟದಿಂದ ಹೇಳ್ಬಿಟ್ಟು ಮನೆ ಕಡೆ ಓಡೋದಷ್ಟೇ.
ನೋಡಿ ಇಲ್ಲಿ ಒಂದು ಕಾಡು ಕೋತಿ ಚೆನ್ನೈ ದೇವಸ್ಥಾನ ಹತ್ರ ಇನ್ನೂ 8 ಕಿಲೋಮೀಟ್ರ್ ನಾವು ಹೋಗ್ಬೇಕು. ಘಾಟ್ ರೋಡ್ನ ಮಾತ್ರ ತುಂಬ ಅಂದರೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ಕೂಡ ಒಂದು ಹಳ್ಳ ಇಲ್ಲ, ಒಂದು ಕಸ ಇಲ್ಲ. ಆವಾಗ ಕ್ಲೀನ್ ಮಾಡೋದಕ್ಕೆ ಅಲ್ಲಿ ಕ್ಲೀನ್ ಮಾಡ್ತಾನೆ ಇರ್ತಾರೆ. ನೋಡಿ ಇಲ್ಲೆಲ್ಲ ಫುಲ್ಲು ಕೋತಿಗಳು. ಫ್ರೆಂಡ್ಸ್ ನೋಡಿ ಇಲ್ಲಿ ಆ್ಯಕ್ಚುಲಿ ಅದೆಲ್ಲ ಫುಲ್ಲು ತಿರುಪತಿ ಸಿಟಿನೇ ಅದು. ಇನ್ನೂ ಹೋಗ್ತಾ ಮೇಲ್ಗಡೆ ಹೋಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಬನ್ನಿ ಹೋಗೋಣ. ಮತ್ತು ಏಪ್ರಿಲ್ಗೆ ಆ್ಯಕ್ಚುಲಿ ಒಂದು ಟಿಕೆಟ್ನ ಬುಕ್ ಮಾಡಿದ್ದೀನಿ, ಊಂಜಲ್ ಸೇವಾ ಟಿಕೆಟ್ ಅಂತ ಹೇಳ್ಬಿಟ್ಟದು. ಮತ್ತು ಏಪ್ರಿಲ್ ನಾನು ಮತ್ತೆ ಬರಬೇಕು, ಏನೋ ಗೊತ್ತಿಲ್ಲ. ಬಾಸ್ ಆಶೀರ್ವಾದ ತುಂಬ ಇದೆ ನನ್ನ ಮೇಲೆ ಅನಿಸುತ್ತೆ. ಅವರಿದ್ದಾರೆ ಅನ್ನೋ ಧೈರ್ಯದ ಮೇಲೇ ನಾನು ಇಲ್ಲಿವರೆಗೂ ಬಂದಿರೋದು. ನಮ್ಮ ಬಾಸ್ ಯಾವ ಥರ ಅಂತ ಹೇಳಿದ್ರೆ, ನಮ್ಮ ಬಾಸು ಅವ್ರು ನಂಬಿರೋ ಭಕ್ತರನ್ನ ಕಷ್ಟದ ಟೈಮಲ್ಲೂ ಬಿಡೋಲ್ಲ, ಮತ್ತು ಖುಷಿ ಇರೋ ಟೈಮಲ್ಲೂ ಬಿಡೋಲ್ಲ. ಪ್ರತಿಯೊಂದು ಟೈಮಲ್ಲೂ ಕೂಡ ಜೊತೆಲಿ ನಿಂತ್ಕೊಂಡು ಆಶೀರ್ವಾದ ಮಾಡ್ತಾರೆ. ನೈಟ್ ಹೊತ್ತಾದರೆ ಅಟ್ಲೀಸ್ಟು ಜಿಂಕೆ ಅಥವಾ ಹುಲಿ ಚಿರತೆ ಕ್ರಾಸ್ ಆಗುವಂಥದ್ದು ನೋಡ್ಬೋದು ಅಷ್ಟೇ. ಅದು ಬಿಟ್ಟರೆ ಡೇ ಟೈಮಲ್ಲಂತೂ ಚಾನ್ಸ್ ಇಲ್ಲ. ಫ್ರೆಂಡ್ಸ್ ಫೈನಲಿ ತಿರುಮಲ ಬೆಟ್ಟಕ್ಕೆ ಎಂಟ್ರಿ ಕೊಟ್ವಿ. ವೆಲ್ಕಮ್ ಟು ತಿರುಮಲ ಬೆಟ್ಟ. ಸೊ ವಿಡಿಯೋ ನೋಡ್ತಾರೆ ಎಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಸೊ ವೆಂಕಟೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂತ ನೋಡಿ ಎಂಟ್ರಿ ಕೊಟ್ವಿ ತಿರುಮಲ ಬೆಟ್ಟಕ್ಕೆ. ಬಾಸ್ ಒಳ್ಳೇದು ಮಾಡಪ್ಪ ಗೋವಿಂದ. ಇವಾಗ ಹೋಗಿ ಗಾಡಿ ಪಾರ್ಕಿಂಗ್ ಮಾಡಿ ಸ್ವಲ್ಪ ಬೆಂಗಳೂರಿಂದ ಇಲ್ಲಿವರೆಗೂ ಬಂದಂಗಿಂದ ಆ್ಯಕ್ಚುಲಿ ನಾನು ಯಾವುದೇ ರೀತಿ ಬ್ರೇಕ್ ಕೂಡ ಕೊಟ್ಟಿಲ್ಲ, ನಾನ್ ಸ್ಟಾಪ್ ಹೊಡೆದಿದ್ದೀನಿ. ಸೊ ಇವಾಗ ಹೋಗಿ ಏನಾದರೂ ಟಿಫನ್ ಏನಾದರೂ ಸಿಕ್ಕಿದ್ರೆ ತಿನ್ಕೊಂಡು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಬೆಂಗಳೂರಿಂದ ಬಂದಂಗಿಂದ ಏನೂ ಟಿಫನ್ ತಿಂದಿಲ್ಲ. ಸೊ ನನಗಿಲ್ಲಿ ಹೋಟ್ಲು ಊಟ ಅಡ್ಜಸ್ಟ್ ಆಗೋಲ್ಲ. ಅದು ದೇವಸ್ಥಾನದಲ್ಲೇ ಊಟ ಕೊಡ್ತಾರೆ, ತಿನ್ಕೊಂಡು ಬರೋಣ ಬನ್ನಿ. ಇವತ್ತು ನಾಳೆ ನಾಡಿದ್ದೆಲ್ಲ ವೀಕೆಂಡ್ ಅಲ್ವಾ, ಸೊ ತುಂಬ ಜನ ಇದ್ದಾರೆ ಇಲ್ಲಿ, ತುಂಬ ರಶ್ ಇದೆ ತಿರುಮಲ ಬೆಟ್ಟದಲ್ಲಿ. ಎನಿ ಟೈಮ್ ರಶ್ಶು, ಇವತ್ತೊಂದಿನ ಅಂತ ಅಲ್ಲ, ಯಾವಾಗಲೂ ರಶ್ ಇಲ್ಲಿ.
ತಿರುಪತಿ ಬೆಟ್ಟದ ಮೇಲೆ ಬಂದು ಗಾಡಿನ ಪಾರ್ಕ್ ಮಾಡಿದ್ದೀನಿ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ.